ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಂತೀನಿ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನಮ್ಮ ಕದಂ ಫಸ್ಟ್ ನ್ಯೂಸ್ಗೆ ಈಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಈ ಖುಷಿಯನ್ನ ಇವತ್ತು ನಿಮ್ ಮುಂದೆ ಹಂಚ್ಕೊಂತಾ ಇದ್ದೀನಿ. ಜೊತೆಗೆ ಇವತ್ತು ಒಂದು ವಿಶೇಷ ಸ್ಟೋರಿಯನ್ನ ನಿಮ್ ಮುಂದೆ ಎತ್ಕೊಂಡ್ ಬಂದಿದ್ದೀನಿ. ಅದೇನು ವಿಶೇಷ ಸ್ಟೋರಿ ಅಂತೀರಿ? ಅದನ್ನು ಹೇಳ್ತೀನಿ ಕೇಳಿ. ರೆಂಟ್ಗೆ ಕಾರ್ ಸಿಗತ್ತೆ, ರೆಂಟ್ಗೆ ಮನೆ ಸಿಗತ್ತೆ, ರೆಂಟ್ಗೆ ಬಟ್ಟೆ ಸಿಗ್ತವೆ, ರೆಂಟ್ಗೆ ಏನ್ ಬೇಕಾದ್ರೂ ಸಿಗ್ಬೋದು. ಆದ್ರೆ ರೆಂಟ್ಗೆ ಬಾಯ್ ಫ್ರೆಂಡ್ ಸಿಗೋದು ನಿಮಗೆ ಗೊತ್ತಾ? ರೆಂಟ್ಗೆ ಬಾಯ್ ಫ್ರೆಂಡ್ ಅನ್ನ ಕೊಡ್ತಾ ಇದ್ದಾರೆ. ಅದು ಕ್ಯೂ ಹಚ್ಕೊಂಡು ಹೆಣ್ಮಕ್ಳು ರೆಂಟ್ಗೆ ಬಾಯ್ ಫ್ರೆಂಡ್ ಅನ್ನ ಪಡಿತಾ ಇದ್ದಾರೆ. ಇದು ಎಲ್ಲಿ ಅಂತ ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ನಮ್ಮ ಕದಂ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಹಾರೈಕೆ ನಮ್ ಜೊತೆಗಿರ್ಲಿ. ಈಗ ಮ್ಯಾಟರ್ಗೆ ಬರ್ತೀನಿ. ಹೌದು, ಕ್ಯೂ ಹಚ್ಕೊಂಡು ಹೆಣ್ಮಕ್ಳು ಬಾಯ್ ಫ್ರೆಂಡ್ ಬೇಕು ಅಂತ ಕ್ಯೂ ಹಚ್ಕೊಂಡು ಪಡಿತಾ ಇದ್ದಾರೆ. ಅದರಲ್ಲೂ ಅವ್ರನ್ನ ರೆಂಟ್ಗೆ ತಗೊಂತಾ ಇದ್ದಾರೆ. ಯಾಕೆ ಇದು ಎಲ್ಲಿ ಅಂತಾನು ಹೇಳ್ತೀನಿ ಕೇಳಿ. ಇದು ನಡೀತಾ ಇರೋದು ಭಾರಿ ವಿಶೇಷ. ಅದರಲ್ಲೂ ಈ ಮದುವೆ ಏಜ್ಗೆ ಬಂದ ಹೆಣ್ಮಕ್ಳು, ಅದರಲ್ಲೂ ವಿದ್ಯಾಭ್ಯಾಸ ಮಾಡಿ ಜಾಬ್ ಅಲ್ಲಿ ಇರುವ ಹೆಣ್ಮಕ್ಳು ಇಂಥದ್ದೊಂದು ಇದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಯ್ ಫ್ರೆಂಡ್ ಅನ್ನ ರೆಂಟ್ಗೆ ಪಡಿತಾ ಇದ್ದಾರೆ. ಅದು ಕೇವಲ ಎಷ್ಟು 5 ವರ್ಷಕ್ಕೊಮ್ಮೆ ರೆಂಟ್ಗೆ. ಅದರಲ್ಲೂ ಈಗ ಡಿಸೆಂಬರ್ ಬಂದ ತಕ್ಷಣ ಹೊಸ ವರ್ಷ ಆರಂಭ ಆಗುತ್ತೆ. ಹೊಸ ವರ್ಷ ಆರಂಭ ಆದ್ರೆ ಏನಾಗುತ್ತೆ, ಜನ ಬಾಯ್ ಫ್ರೆಂಡ್ ಬೇಕು ಅಂತ ಹೆಣ್ಮಕ್ಳು ಮುಂದಾಗ್ತಾರೆ. ಅಂತದ್ದೇ ಒಂದು ನಡೀತಾ ಇರೋದು ಇದೆಲ್ಲೋ ನಮ್ಮ ದೇಶದಲ್ಲಿ ಅಲ್ಲ ಬಿಡಿ. ಹಂಗಾದ್ರೆ ಇದು ನಡೀತಾ ಇರೋದು ವಿಯೆಟ್ನಾಂ ದೇಶದಲ್ಲಿ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಏನು ಈ ಜಾಬ್ ಮಾಡ್ತಾ ಇರೋ ಹುಡುಗಿಯರು, ಅದರಲ್ಲೂ ಎಜುಕೇಶನ್ ಮಾಡ್ತಾ ಇರೋ ಹುಡುಗಿಯರು, ಜೊತೆಗೆ ಇನ್ನೇನು ಮದುವೆ ವಯಸ್ಸಿಗೆ ಬಂದ ಯುವತಿಯರು ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಮದುವೆ ಬೇಡ, ನಾನು ಇನ್ನೂ ಜಾಬ್ ಮಾಡ್ತೀನಿ, ಮದುವೆ ಆದ್ರೆ ಎಲ್ಲಿ ನಮ್ಮ ಗಂಡಂದ್ರ ಜೊತೆ ಇರ್ಬೇಕು, ಜೊತೆಗೆ ನಾನು ಎಲ್ಲಿ ನಮ್ ಗಂಡನ ಜೊತೆ ಇದ್ದು ಮಕ್ಕಳು ಮರಿ ಅಂತ ಇರ್ಬೇಕು. ಆ ನಂತರ ಅವ್ರು ಏನ್ ಮಾಡ್ತಾರೆ, ಮಕ್ಕಳು ಮರಿ ಆದ್ರೆ ಇನ್ನೇನು ಅವ್ರನ್ನ ಎಲ್ಲೂ ಆಚೆ ಬಿಡಲ್ಲ. ಹೀಗಾಗಿ ಎಲ್ಲೋ ಒಂದೇ ರೀತಿಯ ಬಂದಿ ಆಗ್ತೀವಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ನನ್ಗೆ ಮದುವೆನೇ ಬೇಡ, ನಾವೇನಿದ್ರು ಕೂಡ ರೆಂಟ್ಗೆ ಬಾಯ್ ಫ್ರೆಂಡ್ ಪಡಿತೀವಿ ಅನ್ನೋ ಟ್ರೆಂಡಿಂಗ್ ಈಗ ಶುರು ಆಗಿದೆ ಅಂತೆ. ಹಾಗಾದ್ರೆ ಏನಿದು ಟ್ರೆಂಡಿಂಗ್, ಯಾಕಾಗಿ ಮಾಡ್ತಾ ಇದಾರೆ ಯುವತಿಯರು, ಅದನ್ನು ಹೇಳ್ತೀನಿ ಕೇಳಿ. ಏನಂದ್ರೆ ಇಲ್ಲಿ ಪೋಷಕರು ಏನಿದ್ದಾರೆ ಅವರು ಹೆಣ್ಮಕ್ಳನ್ನ ಒತ್ತಾಯ ಮಾಡ್ತಾ ಇದಾರೆ. ಒಂದು ಮದುವೆ ಏಜ್ಗೆ ಬಂದ ತಕ್ಷಣ ಇತ್ತೀಚೆಗೆ ಏನಾಗ್ತಾ ಇದೆ, ಜಾಬ್ ಹೋಲ್ಡರ್ಸ್ ಏನಿದ್ದಾರೆ ಹೆಣ್ಮಕ್ಳು, ಅದರಲ್ಲೂ ಸ್ವತಂತ್ರವಾಗಿ ಬದುಕ್ತಾ ಇರೋ ಹೆಣ್ಮಕ್ಳು ಇದ್ದಾರೆ, ಅವರು ಇನ್ನೇನು ನನಗೆ ಮದುವೆನೇ ಬೇಡ, ನನಗೆ ಮದುವೆಯಿಂದ ದೂರ ಉಳಿತೀನಿ ಅಂತ ಹೇಳಿ ಮದುವೆ ವಯಸ್ಸು ಮೀರ್ತಾ ಇದೆ. ಇಂಥ ಮಕ್ಕಳು ತಮ್ಮ ಪೋಷಕರಿಗೆ, ಅದರಲ್ಲೂ ತಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡಿ ಏನ್ ಮಾಡ್ತಾ ಇದಾರೆ, ರೆಂಟ್ ಅಲ್ಲಿ ಬಾಯ್ ಫ್ರೆಂಡ್ ಅನ್ನ ಪಡೆದುಕೊಂಡು ಅವ್ರ ಜೊತೆ ಸಂಸಾರ ಮಾಡ್ತಾ ಇದಾರೆ. ಇದು ಒಂದು ರೀತಿಯ ಅಗ್ರಿಮೆಂಟ್ ಅಷ್ಟೇ, ಇಲ್ಲಿ ಸಂಸಾರ ಅನ್ನೋದು ಏನಿಲ್ಲ. ಆದ್ರೆ ಈ ವಿಚಾರ ಪೋಷಕರಿಗೆ ಗೊತ್ತಿರಲ್ಲ. ಇಲ್ಲಿ ತಾನೇನ್ ಮಾಡ್ತಾರೆ, ರೆಂಟ್ಗೆ ಬಾಯ್ ಫ್ರೆಂಡ್ ಅನ್ನ ಪಡ್ಕೊಂಡು ಆ ರೆಂಟ್ ಎಷ್ಟಿದೆ ಅಂತ ಹೇಳ್ತೇನೆ ಕೇಳಿ. ಈ ರೆಂಟ್ $200 ಅಂದ್ರೆ ನಮ್ಮ ಸರಿಸುಮಾರು ಭಾರತೀಯ ಲೆಕ್ಕದಲ್ಲಿ ನಾವು ಹೇಳ್ಬೋದಂದ್ರೆ 16,000 ಚಿಲ್ಲರೆ ರೂಪಾಯಿ, ಅಂದ್ರೆ ಒಂದು ಅಂದಾಜು 17,000 ರೂಪಾಯಿನ ಇಟ್ಕೊಳ್ಳಿ ನೀವು. 17,000 ರೂಪಾಯಿಗೆ ಹುಡುಗರು ರೆಂಟ್ಗೆ ಬರ್ತಾ ಇದ್ದಾರೆ. ಆ ರೆಂಟ್ಗೆ ರೆಡಿ ಆಗಿದ್ದ ಹುಡುಗರ ಸಂಖ್ಯೆ ಎಷ್ಟು ಗೊತ್ತಾ? 20,000 ಹುಡುಗರು ಇದೇ ಜಾಬ್ ಅನ್ನು ಮಾಡ್ತಾ ಇದಾರಂತೆ. ಇದು ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ವೀಕ್ಷಕರೇ. ಯಾಕಂದ್ರೆ 20,000 ಜನ ಇಂತ ಸಾಕಷ್ಟು ಹೆಣ್ಮಕ್ಳಿಗೆ, ಅಂದ್ರೆ ಈ ಯುವತಿಯರಿಗೆ ಗಂಡನಾಗಿ ಬಾಯ್ ಫ್ರೆಂಡ್ ಆಗಿ, ಅಂದ್ರೆ ಇದು ಗಂಡ ಅಂತ ಹೇಳಕ್ಕೂ ಆಗಲ್ಲ, ಇಲ್ಲಿ ಬಾಯ್ ಫ್ರೆಂಡ್ ಆಗಿ ಅವರು ಕೆಲಸ ಮಾಡ್ತಾ ಇದಾರೆ. ಬಾಯ್ ಫ್ರೆಂಡ್ ಅಂದ್ರೆ ಇಲ್ಲಿ ಸುಮ್ನೆ ಅಲ್ಲ, ಇಲ್ಲಿ ಕೆಲವೊಂದು ಅಗ್ರಿಮೆಂಟ್ ಮಾಡ್ಲಾಗತ್ತೆ. ಅದರಲ್ಲೂ ಏಜೆನ್ಸಿ ಇದೆ. ಈ ಏಜೆನ್ಸಿಯಲ್ಲಿ ನಿಮ್ಗೆ ಕುಳ್ಳನಿದ್ದವನು, ದಪ್ಪ ಇದ್ದವನು, ಅದರಲ್ಲೂ ಹೈಟ್ ಇದ್ದವನು, ಸ್ಮಾರ್ಟ್ ಇದ್ದವನು, ಈ ರೀತಿ ಎಂತದ್ದೇ ಬೇಕಾದ್ರೆ ಬಾಯ್ ಫ್ರೆಂಡ್ ಅನ್ನ ನೀವು ಪಡ್ಕೋಬಹುದು. ಇಂತಹ ಆಫರ್ ಯಾರಿಗುಂಟು ಯಾರಿಗಿಲ್ಲ ಅನ್ನೋ ರೇಂಜ್ಗೆ ಹೆಣ್ಮಕ್ಳು ಹೋಗಿ ಬಾಯ್ ಫ್ರೆಂಡ್ ಅನ್ನ ರೆಂಟಿಗೆ ಪಡಿತಾ ಇರೋದು ನಿಜಕ್ಕೂ ಇದು ವಿಪರ್ಯಾಸವೇ ಸರಿ. ಆದ್ರೆ ಇದು ವಿಯೆಟ್ನಾಂ ದೇಶದಲ್ಲಿ ಇದು ಸತತವಾಗಿ ನಡೀತಾ ಇದೆ, ಪ್ರತಿ ವರ್ಷ ನಡೀತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ ಈಗ ಟ್ರೆಂಡಿಂಗ್ ಆರಂಭವಾಗಿದೆ. ಈಗೇನು ಈ ಓಲ್ಡ್ ಇಯರ್ ಕಳೆದ್ಬಿಟ್ಟು ನ್ಯೂ ಇಯರ್ ಏನ್ ಆಗಮಿಸ್ತಾ ಇದೆ, ಅದರಲ್ಲೂ ಕ್ರಿಸ್ಮಸ್ ಏನ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಬಾಯ್ ಫ್ರೆಂಡ್ ಅನ್ನ ಪಡ್ಕೊಳ್ಳೋದೇ ಒಂದು ಹೊಸ ಟ್ರೆಂಡಿಂಗ್ ಆರಂಭವಾಗಿದೆ ಅಂತೆ. ಅದರಲ್ಲೂ 20,000 ಏನು ಹುಡುಗರು ಅಂದೆಲ್ಲ, ಅದೇ ರೀತಿ 20,000 ಯುವತಿಯರು ಕೂಡ ಈ ಬಾಯ್ ಫ್ರೆಂಡ್ ಬೇಕು ಅಂತ ಅರ್ಜಿ ಸಲ್ಲಿಸಿದಾರಂತೆ. ನಿಜಕ್ಕೂ ಇದನ್ನ ನೋಡ್ತಾ ಇದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಮೂಡದೇ ಇರಲ್ಲ. ಹಾಗೆ ಯುವತಿಯರು ಈ ರೀತಿ ಮಾಡೋದಕ್ಕೆ ಮೂಲ ಕಾರಣ ಅಂದ್ರೆ ತಮ್ಮ ತಂದೆ ತಾಯಿ ಜೊತೆ ಒಬ್ಬ ನನಗೆ ಒಂದು ಗಂಡ ತರ ಅನ್ನೋ ಒಂದು ಯುವಕ ಬೇಕು, ಅವನು ನನ್ನ ಬಾಯ್ ಫ್ರೆಂಡ್ ಅಂತ ಅವಳಿಗೆ ಗೊತ್ತಿದೆ. ಬಾಯ್ ಫ್ರೆಂಡು ಅಲ್ಲ, ಅವನು ರೆಂಟ್ಗೆ ಪಡೆದಂತ ಒಬ್ಬ ಯುವಕ. ಆದ್ರೆ ಈ ಯುವಕ ಏನಿದ್ದಾನೆ, ರೆಂಟ್ಗೆ ಪಡೆದಿರುವಂತ ಯುವಕ ಏನ್ ಮಾಡ್ತಾರೆ, ಇವರು ತನ್ನ ಗಂಡನ ತರ ಎಲ್ಲಾ ರೀತಿ ಇರ್ತಾರೆ. ಅಂದ್ರೆ ಇವ್ರ ಜೊತೆನೆ ಇರೋದು, ಅವರ ಅತ್ತೆ ಮಾವ ಏನ್ ಹೇಳ್ತಾರೆ ಅದನ್ನು ಕೂಡ ಮಾಡೋದು. ಬಹಳಷ್ಟು ಹೆಣ್ಮಕ್ಳು ಏನ್ ಹೇಳಿದಾರೆ ಅಂದ್ರೆ, ನಮ್ಮ ಗಂಡಂದ್ರೆ ಆಗಿದ್ದಾರೆ, ಏನ್ ಬಾಯ್ ಫ್ರೆಂಡ್ ಏನಿದ್ದಾರೆ
ಅವರು ನಮ್ಮ ಮನೆ ಕೆಲಸ ಮಾಡ್ತಾರೆ, ನಮಗಾಗಿ ಸಂಗೀತ ಕಲ್ತಿದ್ದಾರೆ, ಬೇರೆ ಬೇರೆ ವರ್ಕ್ ಅನ್ನು ಕಲ್ತಿದ್ದಾರೆ. ಕೆಲವು ಮೂಲಗಳ ಪ್ರಕಾರ ಹುಡುಗರು ಕೂಡ ತನ್ನ ಏನು ರೆಂಟ್ಗೆ ಹೋಗುವಂತ ಮನೆಗೆ, ಆ ಯುವತಿಯರ ಮನೆಗೆ ಏನ್ ಬೇಕು, ಏನ್ ಅರ್ಹತೆಗಳನ್ನ ಪಡ್ಕೊಂಡಿರ್ಬೇಕು ಅದನ್ನೆಲ್ಲ ಅದೇ ರೀತಿ ಪ್ರಿಪೇರ್ ಆಗ್ತಾ ಇದಾರೆ. ಅಂದ್ರೆ ಒಂದು ಯಾವುದೇ ಒಂದು ಜಾಬ್ ಹೆಂಗೆ ಪ್ರಿಪೇರ್ ಆಗ್ತಾರೋ ಅದೇ ರೀತಿ ಕುಕಿಂಗು, ಕಿಚನ್ ವರ್ಕು, ಜೊತೆಗೆ ಏನು ಹೆಣ್ಮಕ್ಳು ಬೇಡ್ತಾರೆ ಜಿಮ್ ವರ್ಕು, ಬಾಡಿ ಬಿಲ್ಡಿಂಗು, ಹೀಗೆ ಪ್ರತಿ ಒಂದು ಕೂಡ ಕಲಿತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಹುಡುಗಿಗೆ ಅವಳು ಇಂಥ ಸಂಬಂಧ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ದೈಹಿಕ ಸಂಬಂಧ ಮತ್ತೆ ಎಮೋಷನಲ್, ಇಲ್ಲಿ ಅದನ್ನ ಹೊರತುಪಡಿಸಿ ನೀವು ಇರಬೇಕಾಗತ್ತೆ. ಇಲ್ಲಿ ಕೇವಲ ಒಂದು ವಸ್ತುವನ್ನ ನೀವು ಬಾಡಿಗೆಗೆ ಪಡಿತಾ ಇದ್ದಾರೆ. ಹೆಂಗೆ ಕಾರು ಮನೆಯನ್ನ ಬಾಡಿಗೆಗೆ ಪಡಿತೀರೋ ಅದೇ ರೀತಿ ಕೂಡ ವಿಯೆಟ್ನಾಂದಲ್ಲಿ ಯುವಕ ಅನ್ನೋದು ಒಂದು ವಸ್ತು ತರ, ಅಂದ್ರೆ ಅವನ್ನ ತಗೊಂಡ್ರ, ಬಳಸಿದ್ರ, ಬಿಟ್ರ, ಇಷ್ಟೇ ಇಲ್ಲಿರೋದು. ಅಲ್ಲಿ ನೀವು ಯಾವುದೇ ರೀತಿ ಎಮೋಷನಲ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅವನ ಜೊತೆ ಫೀಲಿಂಗ್ ಹಂಚ್ಕೊಂಡು ಅವನ ಜೊತೆ ಬೆಡ್ ಶೇರ್ ಮಾಡ್ಕೊಂಡು ಅದು ನಡೆಯುತ್ತೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದು 4 ಗೋಡೆಗಳ ಮಧ್ಯೆ ಅವನ ಗಂಡ ಆಗಿ ಬಾಯ್ ಫ್ರೆಂಡ್ ಆಗಿ ಇರ್ತಾನಂದ್ರೆ ಅಲ್ಲಿ ಏನೋ ಒಂದು ನಡೆದೇ ಇರಕ್ಕೆ ಸಾಧ್ಯವೇ ಇಲ್ಲ. ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಆದ್ರೆ ಅದಕ್ಕೂ ಇಲ್ಲಿ ಹೇಳಿದ್ದಾರೆ ಕೆಲವೊಂದು ಯುವತಿಯರು, ಅವರು ಮೂಲಗಳ ಪ್ರಕಾರ ಹೇಳೋದಾದ್ರೆ ಇಲ್ಲಿ ಕೆಲವೊಮ್ಮೆ ಸಂದರ್ಭದಲ್ಲಿ ಏನಾಗತ್ತೆ, ಅವ್ರ ಜೊತೆ ಅಟ್ಯಾಚ್ಮೆಂಟ್ ಆಗತ್ತೆ, ಅವನು ಒಳ್ಳೆಯವನು ಅನಿಸ್ತಾನೆ. ಇಂಥ ಸಂದರ್ಭದಲ್ಲಿ ಯುವತಿಯರು ಏನ್ ಮಾಡ್ತಾರಂದ್ರೆ ಅವನನ್ನೇ ತನ್ನ ಗಂಡನಾಗಿ ಕೂಡ ಸ್ವೀಕಾರ ಮಾಡ್ತಾರೆ ಅಂತ ಕೆಲವು ವರದಿಗಳು ತಿಳಿಸಿದ್ವೆ. ಹೀಗಾಗಿ ವಿಯೆಟ್ನಾಂದಲ್ಲಿ ಇಂಥದ್ದೊಂದು ವಿಚಿತ್ರ ಒಂದು ಟ್ರೆಂಡಿಂಗ್ ಶುರು ಆಗಿದೆ. ಈ ಸುದ್ದಿ ಇವತ್ತು ನಿಮ್ಗೆ ಯಾವ ರೀತಿ ಅನ್ಸಿತು? ಈ ರೀತಿ ಟ್ರೆಂಡಿಂಗು ಮುಂದೆ ಅವ್ರಿಗೆ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಗೊತ್ತಿಲ್ಲ. ಯಾಕಂದ್ರೆ ಇಂಥ ಸಾಕಷ್ಟು ಬಾರಿ ಇಂಥ ಸಂಬಂಧಗಳು, ಅಂದ್ರೆ ಈ ರೀತಿಯ ಪ್ರಕ್ರಿಯೆ ಈಗಾಗಲೇ ಅಲ್ಲ, ಚೀನಾದಲ್ಲಿ ಈಗಾಗಲೇ ನಡೀತಾ ಇದೆ. ಮತ್ತೆ ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಒಂದು ರೀತಿಯ ಇಂಥ ಅಗ್ರಿಮೆಂಟ್ಗಳು, ಅಂದ್ರೆ ಲಿವಿಂಗ್ ಟುಗೆದರ್ ರಿಲೇಷನ್ ಎಲ್ಲ ನೋಡಿದೀವಿ. ಅಂತವೆಲ್ಲ ರಿಲೇಷನ್ಗಳು ನಡೀತಾ ಇದಾವೆ. ಇದೇ ರೀತಿ ಸಂಪ್ರದಾಯ ನಮ್ಮಲ್ಲೂ ಕೂಡ ಬಂತಂದ್ರೆ ಸ್ಥಿತಿ ಏನಾಗ್ಬಹುದು? ಇದೊಂದು ರೀತಿಯ ಉದ್ಯೋಗ ಮಾಡ್ಕೊಂಡು ಬಿಡ್ಬೋದಾ ಹುಡುಗರು, ಅಥವಾ ಈ ಸಂಬಂಧಕ್ಕೆ ನಮ್ಮ ಭಾರತೀಯದಲ್ಲಿ ಒಪ್ತಾರ? ಇವೆಲ್ಲ ವಿಷಯ ನಿಮ್ಗೆ ಯಾವ ರೀತಿ ಅನ್ಸಿತ್ತು? ಈ ಸುದ್ದಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕದಂ ಫಸ್ಟ್ ನ್ಯೂಸ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನೆಕ್ಸ್ಟ್ ಮತ್ತೆ ಡಿಫ್ರೆಂಟ್ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.